ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಸೇಲ್ ಅಗ್ರಿಮೆಂಟ್ನ ವಿಚಾರವಾಗಿ ಅಂದರೆ ಕ್ರಯ ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಏನೆಲ್ಲ ವಿಷಯಗಳನ್ನು ತಿಳಿದುಕೊಂಡಿರಬೇಕು, ಯಾವ ರೀತಿ ಮೋಸಗಳು ಆಗುತ್ತೆ, ಅದಕ್ಕೆ ಮೋಸ ಆಗದಂತೆ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ನಂಬರ್ ಇದೆ, ಕಾಲ್ ಮಾಡಿ. ಕನ್ಸಲ್ಟೇಷನ್ ಫೀಸ್ ಕೂಡ ಇರುತ್ತೆ, ಪೇ ಮಾಡಿ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಗೆ ಹಣದ ಅವಶ್ಯಕತೆ ಬಂದಾಗ, ಏನಾದರೂ ಸರಿ ಹಣ ಬೇಕೇ ಬೇಕು, ತುಂಬಾ ಅರ್ಜೆಂಟ್ ಇದೆ ಅಂದಾಗ ಅವನ ಆಸ್ತಿಯನ್ನು ಬಳಸ್ಕೊಂಡು ಸೇಲ್ ಅಗ್ರಿಮೆಂಟ್ ಹೆಸರಲ್ಲಿ ದುರುಪಯೋಗ ಪಡಿಸ್ಕೊಳ್ಳುವಂತಹ ಜನರು ಕೂಡ ಇರ್ತಾರೆ. ಸಾಲವನ್ನು ಕೊಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಳ್ಳುವಂಥವ್ರು ಕೂಡ ಇರ್ತಾರೆ. ಆ ಸೇಲ್ ಅಗ್ರಿಮೆಂಟಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಎಲ್ಲವನ್ನ ಕೂಡ ಮುಂದೆ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಅಥವಾ ಯಾವುದೇ ಮುಂದಿನ ವ್ಯವಹಾರಗಳಿಗಾಗಿ ತನ್ನ ಸ್ವಯಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಲು ಮುಂದಾಗ್ತಾನೆ. ಮಾರಾಟ ಮಾಡಬೇಕು ಎಂದು ನಿರ್ಧರಿಸಿದಾಗ ಅವನ ಜಮೀನನ್ನು ಖರೀದಿಸಲು ಬಂದ ಪಾರ್ಟಿ ಒಳ್ಳೆ ಬೆಲೆಗೆ, ಅಂದರೆ ಖರೀದಿದಾರ ಮತ್ತು ಮಾರಾಟಗಾರನಿಗೆ ಒಪ್ಪಿಗೆಯಾಗುವಂತಹ ಬೆಲೆ ನಿರ್ಧಾರವಾದಾಗ ಮೊದಲನೇದಾಗಿ ಕ್ರಯ ಒಪ್ಪಂದ, ಕ್ರಯದ ಕರಾರನ್ನು ಅಂದರೆ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಸೇಲ್ ಅಗ್ರಿಮೆಂಟ್ ಬೇರೆ, ಸೇಲ್ ಡೀಡ್ ಬೇರೆ ನೆನಪಿರಲಿ. ಸೇಲ್ ಅಗ್ರಿಮೆಂಟ್ ಅನ್ನೋದು ಖರೀದಿದಾರ ಮತ್ತು ಮಾರಾಟಗಾರನ ನಡುವೆ ಆಸ್ತಿ ಮಾರಾಟದ ವಿಷಯಕ್ಕೆ ನಡೆಯುವ ಒಪ್ಪಂದ, ಕರಾರು ಅಷ್ಟೇ. ಅಗ್ರಿಮೆಂಟಿಂದ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗೋದಿಲ್ಲ. ಇಷ್ಟು ದಿನಗಳ ನಂತರ ನಿಮ್ಮ ಹೆಸರಿಗೆ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ, ಮುಂಗಡವಾಗಿ ಇಷ್ಟು ಹಣವನ್ನು ಪಡೆದಿದ್ದೀನಿ, ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಮಾಡಿಸುವಂತಹ ದಿನ ಅಂದರೆ ಸೇಲ್ ಡೀಡ್ ರಿಜಿಸ್ಟರ್ ಆಗೋ ಸಮಯದಲ್ಲಿ ಉಳಿದ ಹಣವನ್ನು ಪಡೆದುಕೊಳ್ತೀನಿ ಅಂತ ಒಪ್ಪಂದ ಮಾಡಿಕೊಳ್ಳೋದು ಅಷ್ಟೇ. ಸೇಲ್ ಡೀಡ್ ಅಂದರೆ ಪ್ರಾಪರ್ಟಿ ಮಾರಾಟಗಾರನಿಂದ ಖರೀದಿದಾರನ ಹೆಸರಿಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಾಸೆಸ್. ಕ್ರಯಪತ್ರದಿಂದ ಖರೀದಿದಾರನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಸೇಲ್ ಅಗ್ರಿಮೆಂಟ್ ಆಗಿ ತುಂಬ ದಿನಗಳಾಗಿದ್ರೂ ಕೂಡ ಸೇಲ್ ಡೀಡ್ ಮಾಡಿಕೊಳ್ಳಿಕ್ಕೆ ಎರಡೂ ಪಾರ್ಟಿಗಳಲ್ಲಿ ಯಾರೋ ಒಬ್ಬರು ಬರದೇ ಇದ್ದಾಗ, ನಿಗದಿಪಡಿಸಿದ ಸಮಯ ಮುಗಿದ್ರೂ ಕೂಡ ಸೇಲ್ ಡೀಡ್ ಮಾಡಿಕೊಡದೆ ಅಥವಾ ಮಾಡಿಸ್ಕೊಳ್ದೇ ಇದ್ದಾಗ ಲೀಗಲ್ ನೋಟಿಸನ್ನು ಕಳಿಸ್ಕೊಡ್ಬೇಕು. ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡದೇ ಇದ್ದಾಗ, ಅಗ್ರಿಮೆಂಟ್ ಪ್ರಕಾರ ನಡೆದುಕೊಳ್ಳದೇ ಇದ್ದಾಗ ಪರ್ಚೇಸರ್ ಇರ್ತಾನಲ್ಲ, ಅವರು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ ಕೆಳಗೆ ದಾಖಲೆಗಳನ್ನು ಇಟ್ಟು ನಮ್ಮ ಒಪ್ಪಂದದ ಪ್ರಕಾರ ಅಗ್ರಿಮೆಂಟನ್ನು ಜಾರಿಗೊಳಿಸಲಿಕ್ಕೆ ಆದೇಶ ಕೊಡಿ ಅಂತ ಸೂಟನ್ನು ಫೈಲ್ ಮಾಡಬೇಕು. ಸೇಲ್ ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ತುಂಬಾ ಎಚ್ಚರಿಕೆ ವಹಿಸಬೇಕಾಗತ್ತೆ. ಪ್ರಾಪರ್ಟಿ ಓನರ್ಶಿಪ್ ಇದೆಯಾ, ಅದು ಅಂದರೆ ಅಬ್ಸಲ್ಯೂಟ್ ಓನರ್ಶಿಪ್ ಇದೆಯಾ, ಅವರಿಗೆ ಬೇರೆ ಯಾರಾದರೂ ಆ ಪ್ರಾಪರ್ಟಿಗೆ ಹಕ್ಕುದಾರರಿದ್ದಾರಾ, ಹೆಣ್ಮಕ್ಳ ಸಹಿ ಆಗಿದೆಯಾ, ಪ್ರಾಪರ್ಟಿ ಓನರ್ಗೆ ಓನರ್ಶಿಪ್ ಹೇಗೆ ಬಂತು, ಎಲ್ಲವನ್ನ ಕೂಡ ನೋಡ್ಕೋಬೇಕಾಗತ್ತೆ. ಈ ನಂಬಿಕೆ, ಫ್ರೆಂಡ್ಶಿಪ್, ಸಂಬಂಧ ಇವೆಲ್ಲವೂ ಕೂಡ ಬೇರೆ ಬೇರೆ, ವ್ಯವಹಾರನೇ ಬೇರೆ. ಅದು ಪ್ರತಿಯೊಬ್ಬರಿಗೂ ಕೂಡ ನೆನಪಿರಲಿ. ಸಂಪೂರ್ಣ ಹಕ್ಕು ಇಲ್ಲದೆ ಇರುವಂತಹ ವ್ಯಕ್ತಿಯಿಂದ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಆ ಸೇಲ್ ಅಗ್ರಿಮೆಂಟ್ ಮೇಲೆ ಮಾರಾಟಗಾರ ಸೆಕ್ಷನ್ 13 ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ ಕೆಳಗೆ ಸೂಟನ್ನು ಫೈಲ್ ಮಾಡಿ, ಆಗ ನೀವು ಕೊಟ್ಟ ಮುಂಗಡ ಹಣದ ಜೊತೆ ಇಂಟ್ರೆಸ್ಟ್ ಕೂಡ ಸೇರಿಸಿ ಕೊಡುವಂತೆ ಕೋರ್ಟ್ಗೆ ಕೇಳ್ಕೊಳ್ಳಿಕ್ಕೆ ಬರುತ್ತೆ. ಆಗ ನಿಮ್ಮ ಹಣ ನಿಮಗೆ ಸಿಗುತ್ತೆ. ಸಂಪೂರ್ಣ ಹಕ್ಕು ಇಲ್ಲದೆ ಇರೋದು ಅಂದರೆ ಜಾಯಿಂಟ್ ಪ್ರಾಪರ್ಟಿ ಇರುತ್ತೆ, ಅವನು ಹಕ್ಕುದಾರ ಕೂಡ ಆಗಿರ್ತಾನೆ, ಆದರೆ ಅವನ ಹಕ್ಕನ್ನು ಪಡೆಯೋದ್ರೊಳಗೇನೆ ಸೇಲ್ ಅಗ್ರಿಮೆಂಟನ್ನು ಮಾಡಿ ಅಡ್ವಾನ್ಸ್ ಹಣವನ್ನು ಪಡೆದಿರ್ತಾನೆ. ಸೇಲ್ ಅಗ್ರಿಮೆಂಟ್ ಆದಮೇಲೆ ಅವನ ಹಕ್ಕು ಅವನಿಗೆ ಪಾರ್ಟಿಷನ್ ಡೀಡ್ ಮೂಲಕನೋ ಅಥವಾ ಬೇರೆ ಯಾವುದೋ ರೀತಿಯಿಂದ ಬಂದಿದ್ರೆ ಆಗ ಸೇಲ್ ಅಗ್ರಿಮೆಂಟ್ ಮೇಲೆ ಸೂಟನ್ನು ಫೈಲ್ ಮಾಡಿ ಆಸ್ತಿಯನ್ನು ಪಡೆದುಕೊಳ್ಬಹುದು. ಬಟ್ ಅವನಿಗೆ ಸಂಪೂರ್ಣ ಹಕ್ಕು ಇಲ್ಲದೆ ಇದ್ದಾಗ, ಅಂದರೆ ಸಂಪೂರ್ಣ ಹಕ್ಕು ಬರದೇ ಇದ್ದಾಗ ನಿಮ್ಮ ಅಡ್ವಾನ್ಸ್ ಹಣವನ್ನು ಬಡ್ಡಿ ಸಮೇತ ಪಡೆದುಕೊಳ್ಳಬಹುದು. ಬಟ್ ಇದಕ್ಕೆಲ್ಲ ಆಸ್ಪದ ಕೊಡೋದಕ್ಕಿಂತ ಸಂಪೂರ್ಣ ಮಾಲೀಕತ್ವ ಇರುವ ಪ್ರಾಪರ್ಟಿಯನ್ನು ಖರೀದಿ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಪ್ರಾಪರ್ಟಿ ಟೈಟಲ್ ಸರಿ ಇದ್ದರೆ ಮಾತ್ರ ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಂಡು ನೆಕ್ಸ್ಟು ಸೇಲ್ ಡೀಡ್ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ. ಈಗ ಆಸ್ತಿ ಮಾರಾಟ ಅಥವಾ ಖರೀದಿ ವಿಷಯದಲ್ಲಿ ಈ ಗೆಳೆತನ, ನಂಬಿಕೆ, ಸಂಬಂಧಿಕರು ಅಂತ ಹೇಳಿ ಯಾವುದನ್ನೂ ಕೂಡ ವಿಚಾರಿಸದೇನೆ ಕಣ್ಣು ಮುಚ್ಕೊಂಡು ಖರೀದಿ ಮಾಡೋರು ಕೂಡ ಇರ್ತಾರೆ, ಮಾರಾಟ ಮಾಡೋರು ಕೂಡ ಇರ್ತಾರೆ. ದಯವಿಟ್ಟು ಆ ರೀತಿಯಾಗಿ ಮಾಡಿ ಮೋಸ ಹೋಗಬೇಡಿ. ತುಂಬ ಜನ ಕ್ಲೈಂಟ್ ಮೋಸ ಹೋದ್ಮೇಲೆ ಹೇಳುವಂಥದ್ದು ಅಂದರೆ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ, ತುಂಬ ವರ್ಷದ ಗೆಳೆತನ ನಮ್ಮದು, ಹಾಗೆ ಹೀಗೆ ಅಂತ. ಈಗ ಒಡ ಹುಟ್ಟಿದ ಅಣ್ಣ ತಮ್ಮ, ಅಕ್ಕ ತಂಗಿ ಮಧ್ಯೆನೇ ಆಸ್ತಿ ವಿಚಾರವಾಗಿ ಏನೆಲ್ಲ ಆಗುತ್ತೆ, ತಂದೆ ಮಕ್ಕಳ ಮಧ್ಯೆ ಕೂಡ ವಿವಾದಗಳು ಬರುತ್ತೆ. ಅದಕ್ಕಾಗಿ ಆಸ್ತಿ ವಿಚಾರವಾಗಿ ದಾಖಲೆಗಳು ಇಲ್ಲದೇನೆ ಏನು ಮಾಡಬೇಡಿ. ನಿಮ್ಮ ಆಸ್ತಿ ವಿಚಾರಕ್ಕೆ ಕಾನೂನು ಸಲಹೆಯನ್ನು ಪಡೆದುಕೊಂಡು ಮುಂದುವರಿರಿ. ತುಂಬ ಜನ ಮಾಡುವಂತಹದ್ದು ಅಂದರೆ ಯಾರಾದರೂ ನಿಮಗೆ ಸಾಲ ಕೊಟ್ಟಾಗ
ಪ್ರಾಮಿಸರಿ ನೋಟ್ ಬರೆಸ್ಕೊಳ್ತಾರೆ, ಒಂದು ಲೋನ್ ಅಗ್ರಿಮೆಂಟನ್ನು ಹಾಕ್ಕೊಳ್ತಾರೆ, ಚೆಕ್ಕನ್ನು ಕೊಡ್ತಾರೆ, ಇಷ್ಟು ದಿನದೊಳಗೆ ಹಣವನ್ನು ವಾಪಸ್ ಕೊಡಬೇಕು ಅಂತಾನೋ ಅಥವಾ ಹಣವನ್ನು ಯಾವ ರೀತಿ ಹಿಂತಿರುಗಿಸಬೇಕು, ತಿಂಗಳೊಳಗೆ ಇಷ್ಟು ಅಂತ ಕೊಟ್ಟು ಸಾಲವನ್ನು ಮುಗಿಸ್ಕೊಳ್ಬೇಕು ಅಥವಾ ಒಂದೇ ಸಾರಿ ಹಣವನ್ನು ಕೊಟ್ಟು ಮುಗಿಸ್ಕೊಳ್ಬೋದು. ಒಟ್ಟಿನಲ್ಲಿ ಸಾಲವನ್ನು ನಾನಾ ರೀತಿಯಲ್ಲಿ ವಸೂಲಾತಿಯನ್ನು ಮಾಡ್ಕೊಳ್ತಾರೆ. ಸಾಲ ತಗೊಂಡವರು ಹಣ ಕೊಡಲಿಕ್ಕೆ ನಿರಾಕರಿಸಿದರೆ ಆಗ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ಇದು ಸಾಲ ಕೊಟ್ಟು ತಗೊಳ್ಳುವ ಪ್ರಕ್ರಿಯೆ ಆಗಿರುತ್ತೆ. ತುಂಬ ಜನ ಏನು ಮಾಡಿಬಿಡ್ತಾರಂದರೆ ಈ ಲೋನ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಲೀಗಲಿ ಫೈಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಳ್ಳೋಣ ಅಂತ ತೀರ್ಮಾನಿಸ್ಬಿಡ್ತಾರೆ. ಸೇಲ್ ಅಗ್ರಿಮೆಂಟನ್ನು ಮಾಡಿಸ್ಕೊಳ್ಳುವಂಥದ್ದು ಆಸ್ತಿಯನ್ನು ಖರೀದಿಸೋದಕ್ಕೆ ಮುಂಗಡ ಹಣವನ್ನು ಕೊಟ್ಟು ನಮಗೆ ಆ ಪ್ರಾಪರ್ಟಿಯನ್ನು ಕೊಡಬೇಕು, ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಮಾರಾಟ ಮಾಡಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಖರೀದಿದಾರ ಮತ್ತು ಮಾರಾಟಗಾರನ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ನಿಜವಾಗ್ಲೂ ಆಸ್ತಿ ಮಾರಾಟ ಅಥವಾ ಖರೀದಿ ವಿಚಾರಕ್ಕೆ ಕ್ರಯದ ಕರಾರು ಓಕೆ, ಆದರೆ ಸಾಲವನ್ನು ಕೊಡುವಾಗ ಈಗ 3 ಅಥವಾ 4 ಲಕ್ಷ ಸಾಲವನ್ನು ಒಬ್ಬರಿಂದ ಪಡ್ಕೋತಾ ಇರ್ತೀರಾ, ಅವರು ನಿಮ್ಮ ಆಸ್ತಿಯ ಮೇಲೆ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. 4 ಲಕ್ಷ ಹಣವನ್ನು ಮುಂಗಡವಾಗಿ ಕೊಟ್ಟಿದ್ದೀನಿ, ಉಳಿದ 2 ಲಕ್ಷ ಹಣವನ್ನು ಕ್ರಯಪತ್ರ ನೋಂದಣಿ ಸಮಯದಲ್ಲಿ ಕೊಡ್ತೀನಿ ಅಂತ ಹಾಕಿರ್ತಾರೆ. ಅದಕ್ಕೆ ನೀವು ಕೂಡ ಒಪ್ಕೊಳ್ತೀರಾ, ಯಾಕಂದರೆ ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಹಣದ ಸಮಸ್ಯೆ ಇರುತ್ತೆ, ಹಣದ ಅವಶ್ಯಕತೆ ಇರುತ್ತೆ, ಸೊ ಒಪ್ಪಿ ಸಹಿಯನ್ನು ಹಾಕ್ತೀರಾ. ಬಟ್ ಇದರಿಂದ ಸಮಸ್ಯೆ ಆಗುತ್ತೆ. ನೀವು ಸಾಲವನ್ನು ತೀರಿಸ್ಲಿಕ್ಕಾಗಲ್ಲ ಅಥವಾ ಸಾಲ ತೀರಿಸೋಕೆ ಕೊಟ್ಟ ಅವಧಿ ಮೀರಿ ಹೋಗುತ್ತೆ. ಆಗ ಸಾಲ ಕೊಟ್ಟವನು ಸೇಲ್ ಅಗ್ರಿಮೆಂಟನ್ನು ಇಟ್ಕೊಂಡು ಉಳಿದ 2 ಲಕ್ಷ ಹಣವನ್ನು ಕೊಡ್ತೀನಿ, ಆಸ್ತಿಯನ್ನು ನಮಗೆ ಮಾಡಿಕೊಡಿ ಅಂತ ಹೇಳಿ ಕುಳಿತುಕೊಳ್ತಾನೆ. ನೀವು ಸಾಲದ ಉದ್ದೇಶಕ್ಕೆ ಸೇಲ್ ಅಗ್ರಿಮೆಂಟನ್ನು ಮಾಡಿರ್ತೀರಾ ಹೊರತು ಪ್ರಾಪರ್ಟಿಯನ್ನು ಸೇಲ್ ಮಾಡೋ ಉದ್ದೇಶಕ್ಕೆ ಆಗಿರಲ್ಲ. ಆದರೂ ಕೂಡ ಆಸ್ತಿಯನ್ನು ಅವರಿಗೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಅವ್ರ ಹತ್ರ ಸೇಲ್ ಅಗ್ರಿಮೆಂಟ್ ಇರುತ್ತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ, ನಿಮ್ಮ ಚಿಕ್ಕ ಸಾಲಕ್ಕೆ ದೊಡ್ಡ ಪ್ರಮಾಣದ ಆಸ್ತಿಯನ್ನು ಕಳೆದುಕೊಳ್ತೀರಾ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಸಾಲದ ವಿಚಾರಕ್ಕೆಲ್ಲ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಜವಾಗ್ಲೂ ಆಸ್ತಿಯನ್ನು ಸೇಲ್ ಮಾಡ್ತಾ ಇದ್ದಾಗ ಮಾತ್ರ ಸೇಲ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳಿ. ತುಂಬ ಜನ ಪ್ರಾಪರ್ಟಿ ಹೊಡೆದುಕೊಳ್ಳೋದನ್ನೇ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಸಾಲದ ಹೆಸರಲ್ಲಿ ಸೇಲ್ ಅಗ್ರಿಮೆಂಟನ್ನು ಮಾಡಿಸ್ಕೊಂಡು ಆಸ್ತಿಯನ್ನು ಹೊಡೆದುಕೊಳ್ತಾರೆ. ಈಗ ನೆಕ್ಸ್ಟ್ ಸೇಲ್ ಅಗ್ರಿಮೆಂಟ್ನಲ್ಲಿ ಒಂದು ರೀತಿಯ ಹಣವನ್ನು ತೋರಿಸಿರ್ತಾರೆ, ಒಳ ಒಪ್ಪಂದದಲ್ಲಿ ಬೇರೆ ಹಣವನ್ನು ಅಂದರೆ ಹೆಚ್ಚು ಹಣವನ್ನು ಕೊಡ್ತೀನಿ ಅಂತ ಹೇಳಿ ಕಡಿಮೆ ಹಣಕ್ಕೆ ಸೇಲ್ ಅಗ್ರಿಮೆಂಟನ್ನು ಕೂಡ ಹಾಕ್ಕೊಂಡಿರ್ತಾರೆ. ಆಗ ಕೋರ್ಟ್ನಲ್ಲಿ ಸೇಲ್ ಅಗ್ರಿಮೆಂಟ್ ವ್ಯಾಲಿಡ್ ಇರುತ್ತೆ ಹೊರತು ನಿಮ್ಮ ಒಳ ಒಪ್ಪಂದವನ್ನು ಪರಿಗಣಿಸಲ್ಲ. ಯಾಕಂದರೆ ನಿಮ್ಮ ಒಳ ಒಪ್ಪಂದಕ್ಕೆ ದಾಖಲೆಗಳು ಇರೋದಿಲ್ಲ. ಸೊ ಇವನ್ನೆಲ್ಲ ತಿಳಿದುಕೊಂಡು ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಳ್ಳಿ. ಈಗ ನಿಮಗೆ ತುಂಬಾ ಹಣದ ಅವಶ್ಯಕತೆ ಇದ್ದಾಗ ನಿಮ್ಮ ಆಸ್ತಿಯನ್ನು ಸರಿಯಾದ ಬೆಲೆಗೆ ಮಾರಿ ಹಣವನ್ನು ಪಡೆದುಕೊಳ್ಳಿ. ಅದು ಬಿಟ್ಟು 3-4 ಲಕ್ಷದ ಸಾಲಕ್ಕಾಗಿ 50 ಲಕ್ಷದ ಆಸ್ತಿಯನ್ನು 5 ಲಕ್ಷಕ್ಕೆ ಕಳೆದುಕೊಳ್ಬೇಡಿ. ತುಂಬ ಜನ ಮೋಸಕ್ಕೊಳಗಾದವರಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಸೇಲ್ ಅಗ್ರಿಮೆಂಟ್ ವಿಚಾರಕ್ಕೆ ಸರಿಯಾದ ಕಾನೂನು ಸಲಹೆಯನ್ನು ಪಡೆದುಕೊಂಡು ಎಚ್ಚರಿಕೆಯಿಂದ ಮುಂದುವರಿಯಿರಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.